ಪ್ರಾರಂಭಿಸ್ಬೇಕಂತೇಳಿ ಅವ್ರು ಕೇಳ್ಕೊತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಮಾರಂಭ ಮುಗೀತು. ಈಗ ಕೊನೆಯ ಘಟ್ಟ ಈ ಸಮಾರಂಭದ್ದು. ಸತತವಾಗಿ ಸುಮಾರು 25 ದಿವಸಗಳ ಈ ಜಾತ್ರಾ ಮಹೋತ್ಸವದಲ್ಲಿ ಗುಡ್ಡಮದೇವಿ ಒಂದು ಪುರಾಣವನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಭಾಳಷ್ಟು ಜನ ಕ್ರಮ ವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅದಕ್ಕೆ ಕೆಲಸ ಮಾಡತಕ್ಕಂಥವ್ರಿಗೆ ಎಲ್ರಿಗೂ ಒಂದಾರ್ಥನೆಯನ್ನು ಸಲ್ಲಿಸ್ತೀವಿ. ಅದೇ ರೀತಿಯಾಗಿ 5 ದಿನಗಳ ಕಾಲ ಮಹಿಳಾ ಸಂಘದವರು ರಸಮಂಜ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ನಿನ್ನೆ ನಮ್ಮ ಗ್ರಾಮದ ಮಹಾರಥೋತ್ಸವ ಜರುಗಿತು. ಹಾಗೂ ಸಾಮೂಹಿಕ ಒಂದು ಮಹಿಳೆಯರು, ಅಕ್ಕಪಕ್ಕದ ಗ್ರಾಮದವರು ಹಾಗೂ ಎಲ್ಲ ಯುವಕರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಏನು ಮಾಡಿದ್ವಿ ಇವತ್ತು. ಅದರಲ್ಲೂ ಕೂಡ ಎಲ್ಲರೂ ಕೂಡ ಭಾಳಷ್ಟು ಶ್ರಮ ವಹಿಸಿ ಆ ಕಾರ್ಯಕ್ರಮವನ್ನು ಹಿರಿಯರು, ಯುವಕರು, ಮಹಿಳಾ ಸಂಘದವರು ಎಲ್ಲ ಅವರಿವರು ಅನ್ನೋದೇ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಸಹೋದರ ಸಹೋದರಿಯರಿಗೆ ಹಾಗೂ ಪ್ರೀತಿಯ ನನ್ನ ಕಳಸಾಪುರದ ಹಿರಿಯರಿಗೆ, ಯುವ ಮಿತ್ರರಿಗೆ ಈಶ್ವರ ಬಸವಣ್ಣನವರ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಮೊಟ್ಟ ಮೊದಲನೇದಾಗಿ ತಿಳಿಸುತ್ತಾ, 15 ವರ್ಷ ಜಾತ್ರೆ ಅಂತ ಹೇಳ್ತೀರಿ. ಅದರಲ್ಲಿ ಸುಮಾರು 8 ರಿಂದ 10 ವರ್ಷ ನನ್ನನ್ನು ಕರೆಸಿದಿರಿ, ಅಂದರೆ ನಮ್ಮ ತಂಡವನ್ನು ಕರೆಸಿದಿರಿ, ನಮಗೆ ಆಶೀರ್ವಾದ ಮಾಡಿದಿರಿ. 2010ರಿಂದ ಈ ವೇದಿಕೆ ಬಹಳ ದೊಡ್ಡ ಕಾರ್ಯಕ್ರಮಗಳನ್ನು ನಮಗೆ ಇಡೀ ರಾಜ್ಯ ಮಟ್ಟದಲ್ಲಿ ನೀಡಿದೆ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಅದ್ರ ಜೊತೆಗೆ ಸುಗಮ ಸಂಗೀತ ಇರ್ಬೋದು, ಜಾನಪದ ಸಂಗೀತ ಇರ್ಬೋದು, ಸರಿಗಮಪ ಕಲಾವಿದರಿರ್ಬೋದು, ಚಲನಚಿತ್ರ ನಟರಿರ್ಬೋದು, ಅವರೆಲ್ಲರನ್ನೂ ಕೂಡ ಇವತ್ತು ಕರೆಸ್ತಕ್ಕಂಥ ಶಕ್ತಿಯನ್ನ ಅಭಿನವ ತಂಡಕ್ಕೆ ನೀವೆಲ್ಲರೂ ಕೂಡ ನೀಡಿದಿರಿ. ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನಾವು ಚಿರಋಣಿ ಅಂತ ಹೇಳ್ತಾ, ಮೊದಲನೇದಾಗಿ ಒಂದು ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಗಣೇಶನ ಶ್ರುತಿಯನ್ನ ಈ ವೇದಿಕೆ ಮೇಲೆ ತರೋಣ. ಎಂದಿನಂತೆ ನಾನು ನಿಮ್ಮೆಲ್ಲರ ಪ್ರೀತಿಯ ಗಾಯಕ ಭಾಷಾಕಿನ್ನ ನನ್ನ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಳ್ಳೊಳ್ಳೆಯ ಹೊಸ ಕಲಾವಿದರು ಬಂದಿದ್ದಾರೆ. ಅದ್ರ ಜೊತೆಗೆ ನಿಮ್ಮೆಲ್ಲರ ನೆಚ್ಚಿನ ಕಾಮಿಡಿ ಕಿಲಾಡಿಯ ಖ್ಯಾತಿಯ ಹಾಗೂ ಚಲನಚಿತ್ರ ನಟರಾಗಿರ್ತಕ್ಕಂತಹ ಹಾಸ್ಯ ಕಲಾವಿದರನ್ನ ಹೆಸರಾಗಿರ್ತಕ್ಕಂತಹ ನಿಮ್ಮೆಲ್ಲರ ಪ್ರೀತಿಯ ಸಂಜು ಬಸ್ಸಯ್ಯ ತಂಡವರು ಕೂಡ ಈ ವೇದಿಕೆಗೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಪುಟ್ಟ ಕಲಾವಿದೆಯಾಗಿ ಇಡೀ ರಾಜ್ಯದಲ್ಲಿ ಅತ್ಯುತ್ತಮ ಪ್ರಶಸ್ತಿಗಳನ್ನ ಗಾಯನದ ಮೂಲಕ ತೆಗೆದುಕೊಂಡಿರ್ತಕ್ಕಂತಹ ನಮ್ಮ ಹುಬ್ಬಳ್ಳಿಯ ಕುಮಾರಿ ಮಹಾನ್ಯ ಗುರು ಪಾಟೀಲ್ ಅವರು ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ, ಜೋರದ ಚಪ್ಪಾಳಿಯಿಂದ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಜೋರದ ಚಪ್ಪಾಳಿಯಿಂದ ಸ್ವಾಗತ ಮಾಡ್ಕೋಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ.